Look at the question number 65. The three angles of triangle are in arithmetic progression. If the smallest angle is half the biggest angle, then find the measure of all angles of the triangle. So let three angles is in arithmetic progression. So ಅದು ಹೇಗಿರುತ್ತೆ ಹೇಳಿ, a minus t, a and a plus t ಈ ರೀತಿ ಇರುತ್ತೆ. ಸೊ ಇದು AP ಫಾರ್ಮ್ ಅಲ್ಲಿ ಇದೆ. ಸೊ ಇಲ್ಲಿ a ಏನಾಗಿದೆ, ಮಿಡಲ್ ಟರ್ಮ್ ಆಗಿದೆ. ಸೊ d is the common difference. So use the property that sum of the angles in a triangle ಏನಿರುತ್ತೆ ಹೇಳಿ, 180 ಡಿಗ್ರಿ ಇರುತ್ತೆ ಅಲ್ವಾ. ಸಮ್ ಆಫ್ ದಿ ಆಂಗಲ್ಸ್, ಇಂಟೀರಿಯರ್ ಆಂಗಲ್ 180 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸಮ್ ಆಫ್ ತ್ರೀ ಆಂಗಲ್ಸ್, ಸೊ a minus t plus a plus a plus t. ಸೊ ಮೂರು ಆಂಗಲ್ಸ್ಗಳು ಇವುಗಳು ಅರಿಥಮೆಟಿಕ್ ಪ್ರೋಗ್ರೆಷನ್ ರೂಪದಲ್ಲಿದೆ. ಸೊ ಇವುಗಳ ಸಮ್ ಏನಾಗ್ತಾ ಇದೆ, 180 ಡಿಗ್ರಿ ಇರುತ್ತೆ. ಸೊ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಗುತ್ತೆ. a ಪ್ಲಸ್ a ಏನಾಗುತ್ತೆ ಹೇಳಿ, 3a is equal to 180 ಡಿಗ್ರಿ. ಸೊ ಇದನ್ನ ನಾವು a ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ 180 ಡಿಗ್ರಿ. ಸೊ ಮಲ್ಟಿಪ್ಲೈ ದಿ 3, ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಡಿವೈಡ್ ಬೈ ಆಗುತ್ತೆ. ಸೊ 3 ಆಗುತ್ತೆ. 3 1s 3 60s. ಓಕೆ. ಸೊ ಹಾಗಾದ್ರೆ a is equal to 60 ಡಿಗ್ರಿ ಬಂತು. ಅಂದ್ರೆ ಏನಾಯ್ತು ಹೇಳಿ, ಮಿಡ್ಲ್ ಟರ್ಮ್ ಗೊತ್ತಾಯ್ತು ನಮ್ಗೆ, 60 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಸೆಕೆಂಡ್ ಕಂಡೀಷನ್ ಏನ್ ಹೇಳ್ತಾ ಇದಾರೆ ಅವರು, ಇಫ್ ದ ಸ್ಮಾಲೆಸ್ಟ್ ಆಂಗಲ್ ಈಸ್ ಹಾಫ್ ದಿ ಬಿಗ್ಗೆಸ್ಟ್ ಆಂಗಲ್. ಓಕೆ. ಸೊ ಸ್ಮಾಲೆಸ್ಟ್ ಆಂಗಲ್ ಯಾವ್ದು ಹೇಳಿ, a minus t ಅಲ್ವಾ. ಸೊ ದ ಸ್ಮಾಲೆಸ್ಟ್ ಆಂಗಲ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಹಾಫ್ ದಿ ಬಿಗ್ಗೆಸ್ಟ್ ಆಂಗಲ್. ಸೊ ಬಿಗ್ಗೆಸ್ಟ್ ಆಂಗಲ್ a ಪ್ಲಸ್ ಡಿ ಆಗುತ್ತೆ ಸ್ಟೇಟ್ಮೆಂಟ್ ವೈಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ a ಏನ್ ಬಂದಿದೆ, 60 ಡಿಗ್ರಿ ಬಂದಿದೆ. ಸೊ ಸಬ್ಸ್ಟಿಟ್ಯೂಟ್ a is equal to 60 degree into the equation. So 60 degree minus t is equal to half into 60 degree plus d ಆಗುತ್ತೆ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಬೈ 2, ಅಥವಾ ಏನ್ ಮಾಡಿ ನೀವು, ಡಿವೈಡೆಡ್ ಬೈ 2 ಇದೆ ಅಲ್ವಾ. ಸೊ ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಇಂಟು 2 ಆಗುತ್ತೆ. ಓಕೆ. ಸೊ ಆರ್ ಮಲ್ಟಿಪ್ಲೈ ಬೋತ್ ಸೈಡ್ ಬೈ 2. ಸೊ ಇದೇನಾಗುತ್ತೆ, ಡಿವೈಡ್ ಬೈ 2 ಹೋಗ್ಬಿಡತ್ತೆ. ಸೊ 2 ಇಂಟು 60 ಡಿಗ್ರಿ ಮೈನಸ್ ಟಿ ಆಗುತ್ತೆ, ಇಸ್ ಈಕ್ವಲ್ ಟು 60 degree plus d. Okay. So 2 into 60 degree ಏನಾಗುತ್ತೆ, 120 degree plus minus minus 2d is equal to 60 degree plus d. Okay. So 120 degree. So plus 60 degree ನ ಲೆಫ್ಟ್ ಸೈಡ್ ತಗೊಳ್ಳಿ, minus 60 degree. So like terms ಅನ್ನ ಸಪರೇಟ್ ಮಾಡೋಣ. So minus 2d ರೈಟ್ ಸೈಡ್ ಹೋದಾಗ plus 2d plus d ಆಗುತ್ತೆ. So 120 degree minus 60 degree is 60 degree is equal to 2d plus d ಏನಾಗುತ್ತೆ, 3d ಆಗುತ್ತೆ. ಸೊ d is equal to ಏನಾಯ್ತು, 60 degree divided by 3. ಸೊ 3 1s 3 20s. ಸೊ d is equal to 20 degree ಬಂತು. ಓಕೆ. ಸೊ the common difference is 20 degree and the first middle term is 60 degree. So now calculate all three angles by using a is equal to 60 degree and d is equal to 20 degree. So the smallest angle is a minus t. So this is equal to 60 degree minus 20 degree. So is equal to 40 degree. So middle angle is equal to a alva. So a is 60 degree. The biggest angle a plus t is equal to 60 degree plus d is 20 degree is equal to 80 degree. Okay. So therefore the measure of all the angles of the triangle are 40 degree, 60 degree and 80 degree. Okay.